ಏನಕ್ಕ ಖುಷಿ ಖುಷಿಯಾಗಿ ಬಾವನ್ ಜೊತೆ ಬಂದ್ಬಿಟ್ಟಿದ್ಯಾ? ನಿಮ್ಮಿಬ್ರು ಜೋಡಿ ಎಷ್ಟ್ ಚೆನ್ನಾಗಿದೆ ಗೊತ್ತಾ? ಏನ್ ಸಮಾಚಾರ? ಸಾಕ್ ಸುಮ್ನೆ ಇರೆ, ಕಣ್ ಹಾಕ್ಬೇಡ ಬಜಾರಿ. ಅಮ್ಮ, ನೀನ್ ಇವಳಿಗೆ ಅತಿಯಾಗಿ ಮುದ್ದು ಮಾಡಿ ತಲೆ ಮೇಲೆ ಕೂಡಿಸ್ಕೊಂಡಿದ್ಯಾ. ನಿನ್ಗೆ ಇನ್ನೊಬ್ಳು ಮಗಳಿದ್ದಾಳೆ ಅನ್ನೋದು ಬರಿಬೇಡ, ನನ್ನೂ ಸ್ವಲ್ಪ ಮುದ್ದು ಮಾಡು. ಏನ್ ಬೇಕಾಗಿಲ್ಲ, ನೀನ್ ಮುದ್ದು ಮಾಡೋದಕ್ಕೆ ಭಾವ ಇದಾರೆ, ಅವ್ರನ್ನ ಕೇಳು. ನಮ್ ಭಾವ ತುಂಬಾ ಫೀಲ್ ಮಾಡ್ಕೊಂಡಿದ್ದಾರೆ. ನಿಮ್ ಹೆಂಡತಿ ಸ್ವಲ್ಪ ಮುದ್ದಾಡಿ ಭಾವ. ಅಳಿ ಅಂದ್ರೆ ಹೋಟ್ಲಿಗೆ ಹೋಗ್ಲಿಲ್ವಾ? ನೀವು ಹೋಗ್ಲಿಲ್ವ ಮಾವ? ಅಲ್ಲ, ನೀವು ಹೋಟ್ಲಲ್ಲಿ ಇರ್ತೀರಾ ಅನ್ಕೊಂಡು ನಾನ್ ಮನೇಲಿ ಊಟ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ತಗೊಂಡ್ ಬರೋಣ ಅನ್ಕೊಂಡಿದ್ದೆ. ನಾನು ಊಟ ಆದ್ಮೇಲೆ ಸ್ವಲ್ಪ ಮಲ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ. ಅಷ್ಟರಲ್ಲಿ ವಿದ್ಯಾ ದೇವಸ್ಥಾನಕ್ಕೆ ಹೋಗಿ ಅಮ್ಮನ್ ನೋಡ್ಕೊಂಡ್ ಬರೋಣ ಅಂತ ಅಂದ್ಲು, ಅದಕ್ಕೆ ಬಂದೆ. ಹೋಯ್ತು, ಎಲ್ಲ ಹಾಳಾಗ್ ಹೋಯ್ತು. ಅವ್ರಾದ್ಮೇಲೆ ನೀವಾದ್ಮೇಲೆ ಅವರು ಹೋಟ್ಲಿಗೆ ಹೋಗದೆ ಮಲಗ್ತಾನೆ ಇರಿ. ಆಮೇಲೆ ಒಂದಿನ ನಮ್ ಹೋಟ್ಲ್ ಬಾಗ್ಲನ್ನ ಮುಚ್ಬೇಕಾಗುತ್ತೆ. ಆಮೇಲೆ ಮನೆಯವರೆಲ್ಲರೂ ಸಾಲ್ಗಾರ ಆಗ್ತೀವಿ. ನನ್ ಮದ್ವೆ ಹೇಗ್ ಮಾಡ್ತೀರಾ? ಅದಕ್ಕೆ ಬಾವ ಒಂದ್ ವಿಷಯ ಹೇಳ್ತೀನಿ, ಈಗ್ಲೂ ಕಾಲ ಮಿಂಚಿಲ್ಲ, ನಾವಿಬ್ರು ಓಡೋಗಣ್ವಾ. ಹೇಯ್, ಕಾಲ್ ಮುರಿತೀನಿ ಅಷ್ಟೇ. ಓಹೋ, ಮೊದ್ಲು ನೀನೇ ಹೇಳ್ತಾ ಇದ್ದೆ ಐ ಹ್ಯಾವ್ ನೋ ಅಬ್ಜೆಕ್ಷನ್ ಅಂತ. ಆದ್ರೆ ಈಗೇನು ದಿಢೀರಂತ ಭಾವನ ಮೇಲೆ ಪ್ರೀತಿ ಉಕ್ಕಿ ಉಕ್ಕಿ ಎರಿತಾ ಇದೆಯಲ್ಲ, ಏನ್ ಸಮಾಚಾರ? ಅದು ಆಗ, ಈಗ ನನ್ಗೆ ಇವ್ರು ಕಂಡ್ರೆ ತುಂಬಾ ಇಷ್ಟ. ಐ ಆಮ್ ವೆರಿ ಪೊಸೆಸಿವ್. ಓಹೋ, ಹಾಗೆ ಸ್ವಲ್ಪ ಮುಖ ತೋರ್ಸು. ಸಾಕು, ನಗು ಜಾಸ್ತಿನೇ ಆಯ್ತು. ಏನ್ ವಿಷಯ ಅಳಿ ಅಂದ್ರೆ? ಅದು ಮಾವ, ವಿದ್ಯಾ ಏನಿಲ್ಲಪ್ಪ, ನೀವ್ ನಮ್ ಮದ್ವೆಗೆ ಇವ್ರ ತಂದೆ ಹತ್ರ ನಮ್ ಹೋಟೆಲ್ನ ಅಡ ಇಟ್ಟು ಸಾಲ ತಗೊಂಡಿದ್ರಲ್ಲ, ಆ ವಿಷಯ ಈಗ ತಾನೇ ಇವ್ರಿಗೆ ಗೊತ್ತಾಗಿದೆ. ತುಂಬಾ ನೊಂದ್ಕೊಂಡ್ರು. ಹೇಗಾದ್ರೂ ಮಾಡಿ ಮಾವನ್ಗೆ ಮತ್ತೆ ಹೋಟೆಲ್ನ ಬಿಡಿಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಹೌದು ಮಾವ. ಅದು ನಾನ್ ಮಾಡಿರೋ ಸಾಲ ನಾನೇ ನೋಡ್ಕೊಳ್ತೀನಿ, ನಿಮ್ಗೆ ಯಾಕೆ ಅಷ್ಟೊಂದು ಶ್ರಮ? ಇಲ್ಲ ಮಾವ, ಸಾಲನ ನಮ್ಮ ಮದುವೆಗೋಸ್ಕರ ಮಾಡಿದ್ರಿ ಅಲ್ವಾ, ಆ ಸಾಲ ತೀರಿಸ್ಬೇಕಾದ್ರಲ್ಲಿ ನಮ್ದು ಜವಾಬ್ದಾರಿ ಇದೆ. ಅದು ಅಲ್ಲದೆ ನಮ್ಮ ಅಪ್ಪನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಮಾವ. ನೀವು ಹೋಟೆಲ್ನ ನಮ್ಮ ಅಪ್ಪನ ಹತ್ರ ಅಡ ಇಟ್ಟಿದ್ರಲ್ಲ, ನಮ್ಮ ಅಪ್ಪಂದು ಒಂದು ದೊಡ್ಡ ಪ್ಲಾನೇ ಇದೆ. ಅದು ನಿಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಪ್ಲಾನ ಏನಲ್ಲಿ ಅಂದ್ರೆ? ಹೌದಪ್ಪ, ನೀವ್ ಇವ್ರಿಗೆ ಹೋಟೆಲ್ನಲ್ಲಿ ಕೆಲ್ಸ ಕೊಟ್ರಲ್ಲ, ಆಗ್ಲೂ ಇವ್ರು ನಾನು ಹೋಟ್ಲಿಗೆ ಹೋಗಲ್ಲ ಅಂತ ಹೇಳಿದ್ರು. ನಾನೇ ಬಲವಂತವಾಗಿ ಕಳಿಸ್ಕೊಟ್ಟೆ. ಆಮೇಲೆ ಕಾರಣ ಕೇಳಿದಿಕ್ಕೆ ನಮ್ಮ ಅಪ್ಪಂದು ಏನೋ ಪ್ಲಾನ್ ಇದೆ, ಇದರಿಂದ ಮಾವನ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾವಿಬ್ರು ಮಾತಾಡ್ಕೊಂಡು ಒಂದ್ ತೀರ್ಮಾನಕ್ಕೆ ಬಂದ್ವಿ. ಎಲ್ಲ ವ್ಯವಸ್ಥೆ ಮಾಡ್ಕೊಂಡೇ ಬಂದಿದೀವಿ. ಏನು ವ್ಯವಸ್ಥೆ? ನೀವೇ ಇದನ್ನ ಅಪ್ಪನ ಕೇಳ್ಕೊಡಿ. ತಗೊಳ್ಳಿ ಮಾವ. ಅಳಿ ಅಂದ್ರೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಅದು ಮಾವ, ಅದು ಅಪ್ಪ, ಇವ್ರ ಕ್ಲೋಸ್ ಫ್ರೆಂಡ್ ಒಬ್ರಿದ್ದಾರೆ, ಅವ್ರಿಗೆ ಈ ತರ ವಿಷಯ ಅಂತ ಹೇಳಿದ್ವಿ. ನಿಮ್ಗೆ ಎಷ್ಟು ಸಾಲ ಇದೆ ಅಂತ ಕೇಳಿದ್ರು. 4.5 ಲಕ್ಷ ಅಂತ ಹೇಳಿದ್ವಿ. ಅದಕ್ಕೆ ತಗೊಂಡ್ ಹೋಗಿ ಮೊದ್ಲು ನಿಮ್ ಸಾಲ ತೀರ್ಸಿ ಅಂತ ಕೊಟ್ಬಿಟ್ರು. ತಗೊಳ್ಳಿ ಮಾವ. ಅಳಿ ಅಂದ್ರೆ ಇದನ್ನ ಸಾಲ ಮಾಡಿ ತಗೊಂಬಂದ್ರ? ಇಲ್ಲ ಮಾವ, ಸಾಲ ಅಲ್ಲ. ವಿದ್ಯಾ ಹೇಳಿದ್ಲಲ್ಲ, ನಾವು ನಮ್ಮ ಫ್ರೆಂಡ್ ಹತ್ರ ಮಾತಾಡಿದ್ವಿ. ಅವನು ಎಷ್ಟು ಸಾಲ ಇದೆ ಅಂತಂದ, ಇಷ್ಟಿಷ್ಟು ಅಂತ ಹೇಳಿದ್ವಿ. ಸರಿ ತಗೊಂಡೋಗು, ನಿನ್ಗೆ ಯಾವಾಗ ಆಗುತ್ತೋ ಅವಾಗ ಕೊಡು ಅಂತ ಅಂದ. ಸಾಲ ಅಲ್ಲ ಮಾವ, ತಗೊಳ್ಳಿ. ಬೇಡ ಅಳಿ ಅಂದ್ರೆ, ನಾನು ನಿಮ್ಮ ಹತ್ರ ದುಡ್ಡು ತಗೊಂಡು ಹೋಟ್ಲನ್ನ ಬಿಡಿಸ್ಕೊಳಲ್ಲ. ಏ ನಾರಾಯಣ, ನೀನ್ ನಳಿನ ಹತ್ರ ದುಡ್ಡು ತಗೋಬೇಡ ಕಣೋ, ಆಮೇಲೆ ತೊಂದ್ರೆ ಆಗುತ್ತೆ. ನಾ ಹೇಳೋ ಮಾತನ್ನ ಕೇಳೋ. ಬೇಡ ಅಳಿ ಅಂದ್ರೆ, ಈಗ ನೀವು ನನ್ನ ಮಗಳು ಸಂತೋಷದಿಂದ ಇದ್ದೀರಾ, ನನ್ಗೆ ಅಷ್ಟು ಸಾಕು. ಸಾಲನ ನಾನೇ ತೀರಿಸ್ಕೊಳ್ತೀನಿ. ಮಾವ, ನಾನು ಹೇಳಿದ್ದನ್ನೇ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನಮ್ಮ ಅಪ್ಪನ ಬಗ್ಗೆ ನಿಮಗೆ ಗೊತ್ತಿಲ್ಲ, ಅವರು ಹೋಟೆಲ್ನ ಹೊಡ್ಕೊಂಡ್ಬಿಡ್ತಾರೆ ಮಾವ. ನೀವು ಈ ದುಡ್ಡು ಕೊಟ್ಟು ಹೇಗಾದರೂ ಮಾಡಿ ಆ ಪತ್ರನ ಬಿಡಿಸ್ಕೊಂಬನ್ನಿ. ಯೋಚನೆ ಮಾಡಬೇಡಿ, ತಗೊಳ್ಳಿ ಮಾವ. ಅಮ್ಮ, ನಾನ್ ಸಂತೋಷವಾಗಿರ್ಬೇಕು ಅಂತ ತಾನೆ ನೀವ್ ಸಾಲ ಮಾಡಿದ್ದು. ಈಗ ನಾನು ತುಂಬಾ ಸಂತೋಷವಾಗಿದ್ದೀನಿ. ನಾವಿಬ್ರ ಮೇಲೊಬ್ರು ಪ್ರಾಣನೇ ಇಟ್ಕೊಂಡಿದೀವಿ. ಆದ್ರೆ ಹೆತ್ತವ್ರನ್ನ ಸಾಲಗಾರರನ್ನಾಗಿ ಮಾಡಿ ಮಗಳು ಹೇಗ್ ಸಂತೋಷವಾಗಿರೋದಕ್ ಸಾಧ್ಯ? ಅದಕ್ಕೆ ನಾವಿಬ್ರು ಹಣನ ಹೊಂದಿಸ್ಕೊಂಡೇ ಬಂದಿದೀವಿ. ಅಪ್ಪ, ನಾವ್ ಈ ಹಳೆ ಸಂಪ್ರದಾಯಗಳನ್ನೆಲ್ಲ ಬದಲಾಯಿಸ್ಬೇಕಪ್ಪ. ಮಗಳ ಮದ್ವೆ ಅಂದಿದ ತಕ್ಷಣ ಒಡವೆಗಳನ್ನ ತಗೊಳ್ಳೋದು, ಸಾಲ ಮಾಡೋದು,
ತವ್ರ ಮನೆ ಉಡುಗೊರೆ ಅಂತ ಕೊಡೋದು ಇದೆಲ್ಲ ನಾನ್ ಸೆನ್ಸ್. ಇದನ್ನೆಲ್ಲ ನಾವು ಬದಲಾಯಿಸ್ಬೇಕಪ್ಪ. ಬೇಡ ಅನ್ಬೇಡಿಯಪ್ಪ, ಈ ದುಡ್ಡನ್ನ ತಗೊಳ್ಳಿ. ಹೌದು ಮಾವ, ತಗೊಳ್ಳಿ. ಅಪ್ಪ, ನಾನ್ ಸಂತೋಷವಾಗಿರ್ಬೇಕು ಅಂತ ನೀವ್ ಕಷ್ಟಪಟ್ಟು ಸಾಲ ಮಾಡಿ ನನ್ ಮದ್ವೆ ಮಾಡಿದ್ರಿ. ಅದನ್ನ ನಿಮ್ ಕರ್ತವ್ಯ ಅಂತ ತಿಳ್ಕೊಂಡ್ರಿ. ಹಾಗೆ ಈಗ ನಿಮ್ ಸಾಲ ತೀರ್ಸೋದು ಈ ಮಗಳ ಕರ್ತವ್ಯ ಅಂತ ನಾನ್ ಅನ್ಕೊಂಡಿದ್ದೀನಿ. ಬೇಡ ಅನ್ಬೇಡಪ್ಪ, ಪ್ಲೀಸ್. ತಗೊಳ್ಳಿ ಮಾವ, ವಿದ್ಯಾನೇ ಹೇಳ್ತಾ ಇದ್ದಾಳಲ್ಲ, ವಿದ್ಯಾ ಹೇಳಿದ್ಮೇಲೆ ಎಲ್ಲ ಸರಿಯಾಗೇ ಇರುತ್ತೆ. ತಗೊಳ್ಳಿ. ನಾರಾಯಣ, ಅಳಿಯಂದ್ರ ಹತ್ರ ಹಣ ತಗೋಬೇಡ ಕಣೋ. ಈ ವಿಷಯ ಏನಾದ್ರೂ ಬೇಗ್ರಿಗೆ ಗೊತ್ತಾಯ್ತು ಅಂದ್ರೆ ಆಮೇಲೆ ಅವ್ರ ಆಟ ತಡೆಯೋದಕ್ಕಾಗಲ್ಲ. ನನ್ ಮಾತನ್ನ ಸ್ವಲ್ಪ ಕೇಳೋ. ನೀವ್ ಹೇಳೋದು ಸರಿಯಾಗೇ ಇದೆ ಅತ್ತೆ. ಜೀವನ ಅನ್ನೋದೇ ಒಂದ್ ಆಟ. ಬದುಕು ಅನ್ನೋ ಮೈದಾನದಲ್ಲಿ ಯಾವ ಕಡೆಯಿಂದ ಚೆಂಡು ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ, ಗೊತ್ತಿರಲೂಬಾರ್ದು. ಹಾಗೆ ಆಟ ಆಡೋರ್ಗೆ, ಆಟನ ನೋಡೋರ್ಗೆ ಅದ್ರಲ್ಲಿ ಸ್ವಾರಸ್ಯ ಇರುತ್ತೆ. ನಮ್ಮ ಮಾವ ನನ್ನನ್ನ ಗೆಲ್ಬೇಕು ಅಂತ ಅನ್ಕೊಂಡಿದ್ದಾರೆ. ನಾನು ಈ ಕಾಲಚಕ್ರದಲ್ಲಿ ಸೊಸೆ ಅಂದ್ರೆ ಏನು ಅನ್ನೋದನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತ ಇದ್ದೀನಿ. ಅಪ್ಪ, ಈ ದುಡ್ಡು ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ಬಂದ್ರೆ, ಅಥವಾ ಈ ದುಡ್ಡಿನ ವಿಷಯವಾಗಿ ಏನೇ ಸಮಸ್ಯೆ ಬಂದ್ರು ನಾನ್ ಎದುರಿಸ್ತೀನಪ್ಪ. ನೀವ್ ಯೋಚನೆ ಮಾಡ್ಬೇಡಿ, ಈ ದುಡ್ಡನ್ನ ತಗೊಳ್ಳಿಪ್ಪ. ತಗೊಳ್ಳಿ ಮಾವ. ಅಪ್ಪ, ಈ ದುಡ್ಡಿಗೂ ನಮ್ಮ ಮಾವನ್ಗೂ ಯಾವುದೇ ಸಂಬಂಧ ಇಲ್ಲಪ್ಪ. ಇದು ನಮ್ ದುಡ್ಡು. ಅಮ್ಮ, ನೀನಾದ್ರೂ ಅಪ್ಪಂಗೆ ಹೇಳ. ಯೋಚನೆ ಮಾಡಬೇಡಿ, ತಗೊಳ್ಳಿ ಮಾವ. ತಗೊಳಪ್ಪ. ಏನಣ್ಣ ಡಾಟಾ ಕರಿಯೋ? ಅಯ್ಯೋ ಬೇಡ ಬಿಟ್ಟಾಕಣ ಹೋಗ್ಲಿ. ಗಾಡಿ ಆದ್ರೆ ಕರಿಬೇಕು, ಜಾಸ್ತಿ ಮಾತಾಡ್ಬಾರ್ದು. ಇರಣ್ಣ ಕರಿತೀನಿ. ಅದಕ್ಕೆ ಅಣ್ಣ ಕರಿತಾ ಇದಾರೆ, ಬನ್ನಿ. ಅಣ್ಣ, ಒಂದು ಬಾಳೆಹಣ್ಣ ಇಷ್ಟೊಂದು ಪೀಸ್ ಕಟ್ ಮಾಡ್ತಾ ಇದ್ರಲ್ಲ, ನಮ್ಮ ಮನೇಲಿ ಏನಾದ್ರೂ ಪೂಜೆ ಗೀಜೆ ಏನಾದ್ರು ಇದೆಯಾ? ಇಲ್ಲ. ಮತ್ತೆ ನಮ್ಮ ಮನೇಲಿ ಪೂಜೆ ಗೀಜೆ ಏನು ಇಲ್ಲ. ಆದ್ರೆ ನಮ್ಮನೆಗ್ ಬಂದಿದ್ಯಲ್ಲ ಹೊಸದ ಹುಲ್ಕಡ್ಡಿ, ಅದು ಇದ್ದವ್ರಿಗೆಲ್ಲ ಎತ್ ಕಟ್ಬಿಟ್ಟಿದೆ. ಊಟ ಆದ್ಮೇಲೆ ಹಣ್ಣು ತಿನ್ನೋದು ಒಳ್ಳೆ ಅಭ್ಯಾಸ, ಎಲ್ರು ಹಣ್ಣು ತಿನ್ನಿ ಅಂತ. ಇವಾಗ ಇದ್ಬೋದವರೆಲ್ಲ ನನ್ನ ಹತ್ರ ಬಂದು ಹಣ್ಣು ಕೊಡಿ ಪ್ರಾಣ ತೆಗಿತಾ ಇದಾರೆ. ಅದಕ್ಕೆ ಹಣ್ಣನ್ನ ಕಟ್ ಮಾಡ್ಕೊಡ್ತಾ ಇದ್ದೀನಿ. ಈ ಡಾಲ್ಡಾ ಡಬ್ಬ ಕೊಟ್ಬಿಡು. ಆಮೇಲೆ ಹೇಳು, ಈ ದೊಡ್ಡ ಪೀಸ್ ಇದೆಯಲ್ಲ, ಇದು ನನ್ನ ಹಿರಿ ಸೊಸೆ ಮನೆ ಮಹಾಲಕ್ಷ್ಮಿಗೆ ಅಂತ. ಅಪ್ಪಿ ತಪ್ಪಿ ಏನಾದ್ರು ಅದಲಿ ಬದ್ಲಿ ಮಾಡ ಹುಲ್ಕಡ್ಡಿ ಕೊಟ್ರೆ ಗ್ರಾಚಾರ ಕೆಟ್ಟೋಗುತ್ತೆ ಅಂತಾನು ಹೇಳ್ಬಿಡು. ಮಿಕ್ಕಿದ್ ಯಾರ್ ಬೇಕಾದ್ರೆ ತಗೊಳ್ಳಿ. ಏನಕ್ಕೆ ಒಂದ್ ಹಣ್ಣನ್ ಕಟ್ ಮಾಡಿ ಎಲ್ರಿಗೂ ಕೊಡೋದು ಅಸಹ್ಯ ಅನ್ಸಲ್ಲ? ಎಲ್ರಿಗೂ ಒಂದೊಂದು ಹಣ್ಣು ಕೊಡಕ್ ಹೇಳು. ಇವ್ರ ಅಪ್ಪನ ಮನೆ ಗಂಟೆನ್ ಹೋಗಲ್ಲ. ಒಬ್ಬೊಬ್ರಿಗೆ ಒಂದೊಂದು ಹಣ್ಣು, ಒಬ್ಬೊಬ್ರಿಗೆ ಒಂದೊಂದು ಹಣ್ಣು ಕೊಟ್ರೆ ದಿನಕ್ಕೆ 10 ಹಣ್ಣಾಯ್ತು. ವಾರಕ್ಕೆ ಎಷ್ಟಾಯ್ತು? ತಿಂಗಳಿಗೆ ಎಷ್ಟಾಯ್ತು? ವರ್ಷಕ್ಕೆ ಎಷ್ಟಾಯ್ತು? 10 ವರ್ಷಕ್ಕೆ ಎಷ್ಟಾಯ್ತು? ಅಯ್ಯೋ, ಅದಕ್ಕೆಲ್ಲ ಇವ್ರ ಅಪ್ಪ ಕಾಸು ಕೊಡ್ತಾನಂತೇನು? ಕೊಟ್ಟಿದ್ದನ್ನ ಬಾಯಿ ಮುಚ್ಕೊಂಡು ತಿನ್ನ ಕೇಳು.